ಸರ್ವಸಾರೋಪನಿಷತ್ತು ಹೇಳ್ತಾ ಇರೋದು ಸಮಸ್ತ ವೇದಾಂತ ಸಾರ ಸಿದ್ಧಾಂತ. ಎಲ್ಲಾ ವೇದಾಂತ ಸಾರನು ಸಿದ್ಧಾಂತವಾಗಿ ಅರ್ಥ ಕಲೇವರ ಅರ್ಥಾಂತ ಸಮಸ್ತ ಸಾರ ಸಿದ್ಧಾಂತ ಅರ್ಥ ಕಲೇವರ. ಶರೀರವಾಗಿರೋದು ಏನು? ಅರ್ಥ. ಯಾವುದೊಂದು ಅರ್ಥ? ಸಾರಾರ್ಥ. ಏನೊಂದು ಸಾರ? ಸಿದ್ಧಾಂತ ಅಂತದ್ದು. ಸಿದ್ಧಾಂತ ಅಂತದ್ದು ಅರ್ಥ. ಹೇಗೆ ಸಿದ್ಧಾಂತ? ಯಾವುದಲ್ಲಿ ಇದೆ ಸಿದ್ಧವಾಗಿ ಅದು ಅರ್ಥ. ಸಿದ್ಧವಾಗಿರೋದು ಅರ್ಥನ ಶರೀರವಾಗಿ ಇಟ್ಟಿರೋದು ಅವಸ್ಥಾ ಅಂತದ್ದು, ಮಾಯಿಗೆ ಅವಸ್ಥಾ ಅಂತದ್ದು. ಈ ಸ್ಥಿತಿ, ಈ ಪರಿಸ್ಥಿತಿ. ಇದರಿಂದ ಯಾವುದೊಂದು ಪರಿಸ್ಥಿತಿ ನಾವು ಸಿದ್ಧವಾಗೇ ಇರಬೇಕು ಅಂತದ್ದು ತೋರ್ಸಕ್ಕೆ ಉಪನಿಷತ್ತು. ವಿಕಲೇವರ ಕೈವಲ್ಯಂ, ಕಲಾರಹಿತವಾಗಿರೋದು, ಕೇವಲವಾಗಿರೋದು, ಏಕಕಲೆಯಾಗಿರೋದು, ಬೃಹದಾರಣ್ಯದಲ್ಲಿ ಹೇಳ್ತಾ ಇರೋದು ತರ ಒಂದು ಕಲಾ ಅಂತದ್ದು ಮೋಕ್ಷ ಅಂತದ್ದು. ವಿಕಲೇವರ ಕೈವಲ್ಯಂ ರಾಮಚಂದ್ರ ಪದಂ ಭಜೆ. ರಾಮಚಂದ್ರ ಅಂತ ದ್ವಿಧ ಆಗಿರೋದು, ಸೂರ್ಯಚಂದ್ರ ಆಗಿರೋದು, ಶರೀರಿಯಾಗಿರೋದು ಹೇಗೆ ಅಂತ ಪದ ಅಂತದ್ದು ನಾವು ತಿಳ್ಕೋಬೇಕಾಗಿರೋದು. ಪದ ಅವಗತಿ ಅಂತದ್ದು ಭಜನೆ ಮಾಡಬೇಕು, ಧ್ಯಾನ ಮಾಡಬೇಕು. ರಾಮಚಂದ್ರ ಮಹಂಭಜೆ ಅಂತ ಶಕ್ತಿಮೋದರ ಐಕ್ಯ ಅಂತ ನ್ಯಾಯದಲ್ಲಿ ಅದನ್ನ ನಾವು ಧ್ಯಾನ ಮಾಡಬೇಕು. ಪ್ರವಾಹ ವಿಲಕ್ಷಣ ಪ್ರತ್ಯಾನಂದದಲ್ಲಿ ಸಲಕ್ಷಣ ಪ್ರವಾಹ ಇಟ್ಟು ಧ್ಯಾನ ಮಾಡಿ ಅದನ್ನ ಸಮಬುದ್ಧಿಯಲ್ಲಿ ಇಟ್ಟು ಸಮಸ್ತ ಆಗಿರೋದು ಪ್ರಪಂಚಾರ್ಥನ ನಾವು ಅನುಭವಿಸ್ಬೇಕು ಅಂತ ಒಂದು ಸ್ಥಿತಿ ಅಂತದ್ದು ಬುದ್ಧಿ ಮಾತ್ರ ವೇದ್ಯ ಅಂತ ಅದನ್ನ ಧ್ಯಾನ ಮಾಡಕ್ ಕೇಳಿದೆ. ಶ್ರವಣವನ್ನು ವ್ಯತ್ಯಾಸನ ಕೇಳಿದೆ. ಸರ್ವಸಾರಂ ನಿರಾಲಂಬಂ, ಎಲ್ಲಾ ಸಾರಾನು ಆಲಂಬರಹಿತವಾಗಿರೋದು. ಸರ್ವಸಾರ ಅಂತದ್ದು ಈ ಪ್ರಪಂಚದ ಸಾರ ನಿರಾಲಂಬವಾಗಿರೋದು, ಯಾವುದನ್ನು ಆಶ್ರಯ ಪಡಿಸಿ ಇರಬೇಕಾಗಿಲ್ಲ, ಅದನ್ನ ಆಶ್ರಯ ಪಟ್ಟು ಎಲ್ಲ ಇರಬೇಕು ಅಂತ. ಸರ್ವಸಾರಂ ನಿರಾಲಂಬಂ ರಹಸ್ಯಂ ವಜ್ರ ಸೂಚಿಕಂ. ಇದು ಎಲ್ಲಾನು ಕಟ್ ಮಾಡಕ್ಕಾಗುತ್ತೆ. ಇದು ಅಷ್ಟು ವಜ್ರ ತರ ಇರೋದು, ಸೂಚನೆ ಕೊಡ್ತಾ ಇರೋದು ಯಾವುದೊಂದು ಉಪನಿಷತ್ತು. ಅದು ಉಪನಿಷತ್ತು ಅಂತದ್ದು ಎಲ್ಲದಕ್ಕೂ ದೈಸಾಗಿರೋದ್ರಿಂದ ಅದೇ ಎಲ್ಲದನ್ನು ಸ್ಪಷ್ಟಪಡಿಸ್ತಾ ಇದೆ. ಸರ್ವಸಾರಂ ನಿರಾಲಂಬಂ ರಹಸ್ಯಂ ವಜ್ರ ಸೂಚಿಕಂ. ರಹಸ್ಯವಾಗಿರೋದು ಅದು ಗುರುಮುಖವಾಗಿಯೇ ತಿಳ್ಕೋಬೇಕು. ಪೂರ್ವಾಚಾರ್ಯದಿಂದಾನೇ ತಿಳ್ಕೋಬೇಕು. ವ್ಯಾಸಾಚಾರ್ಯ ಈ ಯುಗಕ್ಕೆ ಆಚಾರ್ಯ, ಅವರ ಸಂಪ್ರದಾಯ ಆಗಿರೋದು ಪರಮಹಂಸಾಚಾರ್ಯದಿಂದ ತಿಳ್ಕೋಬೇಕು ಅಂತ ಅರ್ಥ. ತೇಜೋನಾಥ ಧ್ಯಾನ ವಿದ್ಯಾ, ಇದು ತೇಜೋಮಯವಾಗಿರೋದು, ಅದು ವಿದ್ಯಾ ಅಂತ ಹೇಳ್ತಾ ಇರೋದು. ಯೋಗ ತತ್ವ ಆತ್ಮಬೋಧಕಂ, ಯೋಗ ತತ್ವ ಅದು ಅಲಬ್ಧಸ್ಯ ಪ್ರಾಪ್ತಿ. ಅದು ಆತ್ಮಬೋಧನ ಮಾಡ್ತಾ ಇರೋದು, ಆತ್ಮನ ಬೋಧಿಸ್ತಾ ಇರೋದು ಇಂದು ತತ್ವ ಅಂತ. ಜೀವಾತ್ಮನ ಬೋಧನೆ ಕೊಡ್ತಾ ಇರೋದು, ಹೀಗಿದೆ, ಇದು ಹಿಂಗ್ ತಿಳ್ಕೋಬೇಕು ಅಂತ ಅರ್ಥ ಕೊಡ್ತಾ ಇರೋದು ಅಷ್ಟೇ. ಯಾರಿಗೂ ಇದರಲ್ಲಿ ಹೆಚ್ಚೇನು ಫಲ ಇದೆ ಅಂದ್ರೆ ಇದಕ್ ಮೇಲೆ ಒಂದು ಫಲ ಇಲ್ಲ. ಮೋಕ್ಷ ಅಂತದ ಮೇಲೆ ನಿರ್ವಿವಾದವಾಗಿರೋದು ಸತ್ಯ. ಅದು ನಿರ್ವಿವಾದವಾಗಿದೆ ಅಂದ್ರೆ ಇನ್ನೊಬ್ಬರಿಗೆ ಆಕ್ಷೇಪಣೆ ಮಾಡಕ್ಕೇನಿಲ್ಲ ಅಂತ ಅರ್ಥ. ನಿರಾಕ್ಷೇಪವಾಗಿರೋದು ಪರಮಾತ್ಮ, ಭಗವಂತ ಮಾತ್ರ. ಆ ಭಗವಂತನ ನಾವು ಹೇಗೆ ತಿಳ್ಕೊಳ್ಳೋದು, ಅದಕ್ಕೆ ಉಪನಿಷತ್ತು ವೇದಾಂತಂತೂ ನಮಗೆ ಗುರುಮುಖವಾಗಿ ಸಿಗ್ತಾರೆ. ಅದು ನಾವು ತಿಳ್ಕೊಂಡು, ಅದು ತಿಳ್ಕೊಳ್ಳಕ್ಕೆ ಉಪಪತ್ತಿ ಇದ್ರೆ ನಾವು ತಿಳ್ಕೊಂಡು, ಉಪಪತ್ತಿ ಇಲ್ಲ ಅಂದ್ರೆ ನಾವು ತಿಳ್ಕೊಬೇಕಾಗಿಲ್ಲ. ಇದು ಉಪನಿಷತ್ತು ನಮ್ದಿಲ್ಲ, ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ಬೋದು. ಇನ್ನೊಂದ್ಸತಿ ಅದೇ ಶ್ಲೋಕ ಹೇಳ್ತೀನಿ. ಸಮಸ್ತ ವೇದಾಂತ ಸಾರ ಸಿದ್ಧಾರ್ಥ ಕಲೇವರಂ. ಅರ್ಥಾಂತದು ಶರೀರ, ಅರ್ಥಾಂತದು ಈ ಶರೀರನ ಅಂತರ್ಯಾನ, ಈ ಶರೀರನ ನೇಮಿಸ್ತಾ ಇರುವನು, ಈ ಶರೀರಕ್ಕೆ ಪ್ರಭು, ಸರ್ವ ವಿಭುವಾಗಿರುವನವನು. ವಿಗಲೇವರ ಕೈವಲ್ಯಂ ರಾಮಚಂದ್ರ ಪದಂ ಭಜೆ. ವಿಗಲವಾಗಿರೋದು ಕಲಾ ಒಂದು. ಕಲಾ ಅಂತದು ಏಕಕಲಾ ಅಂತದು ಅದು 2 ಇದೆ, 3 ಇದೆ, 4 ಇದೆ ಅಂತ ಹೇಳ್ತಾ ಇರೋ ತರ ಕಲಾ ಇಲ್ಲ ರಾಮಚಂದ್ರನದು ಕಲಾ. ಅದು
ತಿಳ್ಕೋಬೇಕಾಗಿರೋ ಒಂದು ಪದ ರಾಮಚಂದ್ರ ಅಂತದ್ದು. ಅದು ಶಕ್ತಿಶಕ್ತವಾದ ಐಕ್ಯ ಆದ್ದರಿಂದ ಏಕವಾಗಿರೋದು, ಚೈತನ್ಯ ಮಾತ್ರವಾಗಿರೋದು, ಅದರಿಂದ ಅನನ್ಯ ಶಕ್ತಿಯಿಂದದಿಂದ ಭೇದ ನಾವು ತೋರಿಸ್ತಾ ಇರೋದು ಅಂತ. ವಿಗಲೇವರಗೈ ವಲ್ಯಂ ರಾಮಚಂದ್ರ ಪದಂ ಭಜೆ ಸರ್ವಸಾರಂ ನಿರಾಲಂಬಂ ರಹಸ್ಯಂ ವಜ್ರಸೂಚಿಕಂ. ಸರ್ವಸಾರಂ ನಿರಾಲಂಬಂ, ಎಲ್ಲದಕ್ಕೂ ಸಾರವಾಗಿರೋದು, ಯಾವುದಲ್ಲೂ ಆಶ್ರಯ ಇಲ್ಲದದು, ರಹಸ್ಯಂ ವಜ್ರಸೂಚಿ, ಅದು ರಹಸ್ಯವಾಗಿರೋದು, ವಜ್ರ ಇರೋದು ತರ ಸೂಕ್ಷ್ಮವಾಗಿರೋದು, ಸೂಚನೆ ಕೊಡ್ತಾ ಇರೋದು, ಸೂಚನೆ ಮಾತ್ರ ಕೊಡಕ್ಕಾಗ್ತಾ ಇರೋದು ಈ ಉಪನಿಷತ್ತುಗಳು ಅಂದ್ರೆ ಸರ್ವಸಾರಂ ನಿರಾಲಂಬಂ ರಹಸ್ಯಂ ವಜ್ರ ಸೂಚಿಕಂ. ರಹಸ್ಯವಾಹ ಸೂಚನೆ ಕೊಡ್ತಾ ಇರೋದು, ನಿರಾಲಂಬವಾಗಿರೋದು ಸರ್ವಸಾರೋಪನಿಷತ್ತು ಅಂತ. ತೇಜೋನಾದ ಧ್ಯಾನ ವಿದ್ಯಾ, ಈ ತೇಜಸ್ಸನ್ನ ಧ್ಯಾನ ಪಡಬೇಕು, ಧ್ಯಾನ ಮಾಡಬೇಕು, ವಿದ್ಯಾದಿಂದ ಧ್ಯಾನ ಮಾಡಬೇಕು, ತಿಳ್ಕೊಂಡು. ವಿದ್ಯಾಗರದ ವೀರ್ಯವತ್ತರ ಅಂತ ಹೇಳಿದ್ದಾರೆ. ಎರಡಿದೆ ಅಂದ್ರೆ ವೀರ್ಯ ವೀರ್ಯವತ್ತರ ಅಂತ. ಒಂದಿದ್ರೆ ಅದಕ್ಕೆ ವೀರ್ಯ ವೀರ್ಯವತ್ತರ ಅಂತ ಹೇಳಕ್ಕಾಗಲ್ಲ. ಅದು ಏಕಕಲಾ ನಿಷ್ಕಲ ನಿರಾಶ್ರಯ ಆಗಿರೋದು ಅಂತ. ಇನ್ನೊಬ್ಬರಿಗೆ ಆಶ್ರಯ ಹೇಗೆ ಅಂದ್ರೆ ಇನ್ನೊಂದು ಇದ್ರೆ ಅಲ್ವಾ ಆಶ್ರಯಿ ಭಾವ. ಇನ್ನೊಂದಿಲ್ಲ ಅಂತದೇ ಉಪನಿಷತ್ಗಳು ನಮ್ಗೆ ಹೇಳ್ಕೊಡ್ತಾರೆ. ಹೇಗೆ ಇಲ್ಲ ಅಂತ ಪೊಸಿಷನ್ ನಮ್ಗೆ ಬರಬೇಕು, ಅದಕ್ಕೆ ಆಶ್ರಯ ನಮ್ಗೆ ಆಶಾಂತತೆ ಒಟ್ಟೋಗ್ಬೇಕು ಅಂದ್ರೆ ಏನ್ ಬೇಕು ಅಂತದ್ದು ಹೇಳ್ಕೊಡ್ತಾ ಇದೆ ಅಂತ. ತೇಜೋನಾಥ ಧ್ಯಾನ ವಿದ್ಯಾ ಯೋಗ ತತ್ವಾತ್ಮಬೋಧಕಂ. ಅದು ಅಲಬ್ಧಸ್ಯ ಪ್ರಾಪ್ತಿ ಅಂತದ್ದು ಅದೇ ಯೋಗ ಅಂತದ್ದು ಆತ್ಮತತ್ವ. ಅದು ಯೋಗ ಅಂತದ್ದು ಆತ್ಮತತ್ವ. ಅದನ್ನ ಬೋಧಿಸ್ತಾ ಇದೆ ಈ ಉಪನಿಷತ್ತುಗಳು ಅಂತ. ಸರ್ವಸಾರ ಉಪನಿಷತ್ತು ಅದೇ ಹೇಳ್ತಾ ಇರೋದು, ಇನ್ನೊಂದು ಉಪನಿಷತ್ತು ಅದೇ ಹೇಳ್ತಾ ಇರೋದು. ಯಾವುದೋ ಒಂದು ಬೋಧ ಇದ್ರೆ ನಮ್ಗೆ ಅಂದ ಆತ್ಮತತ್ವನ ಅರ್ಥ ಆಗ್ತೀಯೋ, ಅಂದ ಅರ್ಥ ಆಗ್ಬೇಕು ಅಂದ್ರೆ ಅಂದ ಶಬ್ದದಲ್ಲಿ ಯಾವುದೊಂದು ಅರ್ಥಜ್ಞಾನ ನಮ್ಗೆ ಬೇಕೋ ಅದು ಗುರು ಉಪದೇಶವಾಗಿ ಬಂದಿದೆ. ಅದ್ರಲ್ಲಿ ನಾವು ತಿಳ್ಕೊಂಡು ನಾವು ಆ ಮಾರ್ಗದಲ್ಲಿ ಇತ್ತು ಅದು ದಾರಿ ನಡೆಸಬೇಕು ಅಂತ ಹೇಳ್ತಾರೆ. ಶಾಂತಿ ಶಾಂತಿ ಶಾಂತಿ. ಕದಂ ಬಂದ ಕದಂ ಮೋಕ್ಷ, ಯಾವುದು ಬಂದ ಯಾವುದು ಮೋಕ್ಷ. ಕಾವಿದ್ಯಾ ಅವಿದ್ಯಾ, ಯಾವುದು ವಿದ್ಯಾ ಯಾವುದು ಅವಿದ್ಯಾ. ಜಾಗ್ರ ಸ್ವಪ್ನ ಪ್ರಸುಷುಪ್ತಿ ಯಂ. ಜಾಗೃತ ಅಂತದ್ದು ಯಾವುದು, ಸ್ವಪ್ನ ಅಂತದ್ದು ಯಾವುದು, ಸುಷುಪ್ತಿ ಅಂತ ಯಾವುದು, ಯಂ ಇದು ಅಂತದ್ದು ಏನು, ಕಥಂ ಈ ನಾಲ್ಕು ಹೇಗೆ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಕಥಂ. ಅನ್ನಮಯ ಪ್ರಾಣಮಯ ಮಾನಮಯ ವಿಜ್ಞಾನಮಯ ಆನಂದಮಯ ಅಂತ 4 ಹೇಳಿದೆಯಲ್ಲ, 5 ಹೇಳಿದೆಯಲ್ಲ, ಅದು ಹೇಗೆ. ಜಾಗ್ರ ಸ್ವಪ್ನ ಸುಷುಪ್ತಿಯಿಂದ 3 ಅಂದ್ರೆ ಅದು ಹೇಗೆ. 4 ಅಂದ್ರೆ ತುರಿಯಂತದ್ದು ಹೇಗೆ. ಜಾಗ್ರ ಸ್ವಪ್ನ ಸುಷುಪ್ತಿ ತುರಿ ಅಂತ 4 ಹೇಳ್ತಾ ಇದೆ, ಅದು ಹೇಗೆ. ಜಾಗ್ರ ಸುಷುಪ್ತಿ ಅಂದ್ರೆ ಹೇಗೆ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಕೋಶ ಅಂತ ಹೇಳ್ತಾ ಇದ್ದಿಲ್ಲ 5 ವಿಧ, ಅದು ಏನು. ಕರ್ತ ಜೀವ ಪಂಚವರ್ಗ ಕ್ಷೇತ್ರಜ್ಞ ಸಾಕ್ಷಿ. ಕರ್ತಾವಾಗಿರೋದು, ಜೀವನಾಗಿರೋದು, ಜೀವಕರ್ತೃತ್ವವಾಗಿರೋದು, ಪಂಚವರ್ಗ ಕ್ಷೇತ್ರಜ್ಞ 5 ವರ್ಗ ಅಂತದ್ದು, ಕ್ಷೇತ್ರಜ್ಞನು ಅಂತದ್ದು, ಸಾಕ್ಷಿ ಆಗಿರೋನು, ಕೂಡಸ್ಥೋ ಅಂತರ್ಯಾಮಿ ಕಥಂ. ಕೂಡಸ್ಥನಾಗಿರೋದು ಅಂತರ್ಯಾಮಿ ಹೇಗೆ. ಕರ್ತ ಹೇಗೆ ಕರ್ತೃತ್ವ. ಜೀವ ಅಂದ್ರೆ ಏನು, ಪಂಚ ವರ್ಗ ಅಂತದ್ದು ಏನು, ಕ್ಷೇತ್ರಜ್ಞ ಯಾರು, ಸಾಕ್ಷಿ ಅಂತದ್ದು ಏನು, ಕೂಡಸ್ಥ ಅಂದ್ರೆ ಏನು, ಅಂತರ್ಯಾಮಿ ಅಂದ್ರೆ ಏನು ಅಂತಲ್ಲ ಅರ್ಥ. ಕಥಂ ಅಂದ್ರೆ ಪ್ರತ್ಯೇಗಾತ್ಮ ಪರಮಾತ್ಮ ಮಯಾಚೇದಿ ಕಥಂ. ಪ್ರತ್ಯೇಗಾತ್ಮ ಆಗಿರೋದು ಪರಮಾತ್ಮ ಅಂತದ್ದು ನಾನು ಅಂತದ್ದು ಹೇಗೆ. ಪ್ರತ್ಯೇಗಾತ್ಮ ಪರಮಾತ್ಮ ಮಯಾ ಚೇತಿ ಕಥಂ. ಪ್ರತ್ಯೇಗಾತ್ಮ ಪರಮಾತ್ಮ ನಾನು ಅಂತದ್ದು ಹೇಗೆ. ಆತ್ಮೇಶ್ವರ ಜೀವ ಅನಾತ್ಮಾನಂ. ಆತ್ಮ ಈಶ್ವರನೋ ಜೀವನೋ ಅನಾತ್ಮ ಅಂತದ್ದು ದೇಹಾದೀನ ಆತ್ಮತ್ವೇನ ಅಭಿಮನ್ಯತೆ. ದೇಹಾದೀನ ಆತ್ಮ ಅಂತ ಅಭಿಮಾನ ಬಿಟ್ಟಿದೆ ನಾವು. ಸೋ ಅಭಿಮಾನ ಆತ್ಮನೋ ಬಂಧ. ಆ ಅಭಿಮಾನ ಅಂತದ್ದು ಆತ್ಮಗೆ ಇರೋದು ಬಂಧ, ಜೀವಾತ್ಮಗೆ ಇರೋದು ಬಂಧ. ಬಂಧ ಅಂದ್ರೆ ಆತ್ಮ ಅಂತದು, ಈಶ್ವರ ಅಂತದು, ಜೀವ ಅಂತದು, ಅನಾತ್ಮಾನಂ
ಇದೆಲ್ಲ ಆತ್ಮ ಅಲ್ಲ. ಅದನ್ನ ಆತ್ಮ ಅಂತ ನಾವು ಅಭಿಮಾನ ಬಿಟ್ಟಿದೆಯಲ್ಲ, ಅದಿಲ್ಲ. ಪರಿಚ್ಛಿನ್ನವಾಗಿರೋದಲ್ಲ ಆತ್ಮ ಅಂತ. ಜೀವ ಅಂದ್ರೆ ಒಂದು ಹಸುವಲ್ಲಿ ಅಲ್ಲಾದ್ರೆ ಇನ್ನೊಂದು ಜೀವಿಯಲ್ಲಿ ನಾವು ನೋಡ್ತೇವೆ ಪರಿಚ್ಛಿನ್ನವಾಗಿ, ಅದಿಲ್ಲ ಆತ್ಮ ಅಂತ. ಆತ್ಮ ಈಶ್ವರ ಜೀವ. ಜೀವ ಅಂದ್ರೆ ಒಂದು ಪ್ರಾಣಿಯಲ್ಲಿ ಇರೋದು ವಿಶೇಷ, ಅದಲ್ಲ. ಅನಾತ್ಮಾನಂ ಇದು ಅನಾತ್ಮವಾಗಿರೋದು, ಕ್ಷೇತ್ರವಾದು. ದೇಶ ಸುಗಂಧ ದುಃಖ ಸಂಗಾವ ಛೇದನ ವೇದಶೇತನ ಸಮಾಸ ಅಧಿಕಾರಂ ಉದಾಹರಣಂತ ಅಲ್ಲೇ ನ್ಯಾಯಶಾಸ್ತ್ರದಲ್ಲಿ ಹೇಳಿರೋದನ್ನ ಸ್ವೀಕಾರ ಮಾಡೋಕ್ಕಾಗಲ್ಲ ಅಂತ ಗೀತದಲ್ಲಿ ಗೀತಾ ಭಕ್ತಿ ಅದು ಅದೆಲ್ಲ ಕ್ಷೇತ್ರ. ಆತ್ಮೇಶ್ವರ ಜೀವ ಅನಾತ್ಮಾನಂ ದೇಹಾದೀನ ಆತ್ಮತ್ವೇನ ಅಭಿಮನ್ಯತೆ. ಅನಾತ್ಮವಾಗಿರೋ ದೇಹಾದೀನ ಆತ್ಮ ಅಂತ ಅಭಿಮಾನ ಮರಿಯಿದೆ. ಸೊ ಅಭಿಮಾನ ಆತ್ಮನೋ ಬಂಧ ಅಂತ ಅಭಿಮಾನ ಆತ್ಮ ಆಗಿರೋದು ಬಂಧ. ತನ್ನಿವೃತ್ತಿ ಮೋಕ್ಷ. ಈ ಆತ್ಮನಿವೃತ್ತಿಯಿಂದ ಆತ್ಮ ಬಂಧ ಇಲ್ಲ ಆದ್ರೆ ಅದು ನಿವೃತ್ತಿಯಿಂದದು. ಆತ್ಮಾಗೆ ಜೀವಾತ್ಮಾಗೆ ಬಂಧ ಹೊಟ್ಟೋಯ್ತು ಅಂದ್ರೆ ಅದು ನಿವೃತ್ತಿಯಿಂದದು. ಅದಕ್ಕೆ ಮೋಕ್ಷ ಅಂತದ್ದು. ಯಾವುದೋ ಒಂಥರ ನಮ್ಮ ಆಶಾ ಪಡ್ತಾ ಇದ್ರೆ ಅದು ಬಂಧಾನೆ. ಇದು ನಂದು ಅಂತ ಅಭಿಮಾನ, ಇದು ನನ್ನೀಶ್ವರ ಅಂತ ಅಭಿಮಾನ. ನನಗೂ ಒಂದು ಈಶ್ವರ ಇಲ್ಲ, ನಾನು ಅಂತದೇ ಒಂದು ಚೈತನ್ಯ ಮಾತ್ರ, ಅಗದಿ ಮಾತ್ರ ವಿಷಯ. ಅದು ಸತ್ಯ ಆಗಿರೋದು, ಸರ್ವ ಕೈಗಾಲೆ ಅಬಾಧ್ಯವಾಗಿರೋದು ಮಾತ್ರ, ಅದು ಸಾತ್ವಿಕವಾಗಿರೋದು, ಅದು ಸೂಕ್ಷ್ಮ ಮಾತ್ರ. ನಾನು ಅಂತದ್ದು ಇಂಥ ಶರೀರ ಅಂತ ಇರುವಾಗ ನಮ್ಗೆ ಉಪಾಧಿ ಇದ್ದೇ ಇರುತ್ತೆ. ಅಲ್ಲ ಉಪಾಧಿ ಇರದೆ ನಾವು ಧ್ಯಾನ ಮಾಡಕ್ಕೆ ಹೇಳಿಲ್ಲ. ತನ್ನಿವೃತ್ತೆ ಮೋಕ್ಷ. ಬಂಧ ನಿವೃತ್ತಿನೇ ಮೋಕ್ಷ ಅಂತದ್ದು. ಯಾ ತದಭಿಮಾನಂ ಕಾರ್ಯದಿ ಸಾ ಅವಿದ್ಯಾ. ಯಾವುದೊಂದು ಅಭಿಮಾನನ ಏರ್ಪಡಿಸ್ತಾ ಇದೆಯೋ ಅದಕ್ಕೆ ಅವಿದ್ಯಾ ಅಂತ ಹೆಸರು. ನಾನು ನಂದು, ಇದು ನಾನು ಇದು ನಂದು ಅಂತ ಒಂದು ಅಭಿಮಾನ ಇದೆಯಲ್ಲ, ಅದೇ ಅವಿದ್ಯೆ. ಅವಿದ್ಯೆ ಹೋಗ್ಬೇಕು ಅಂದ್ರೆ, ವಿದ್ಯಾ ಅಂತದ್ದು ತಿಳ್ಕೋಬೇಕು ಅಂದ್ರೆ ಅವಿದ್ಯಾನ ತಿಳ್ಕೋಬೇಕಾಗಿದೆ. ಅವಿದ್ಯಾ ಅಂದ್ರೆ ಎರಡಿದ್ರೆ ಮಾತ್ರ ಅವಿದ್ಯೆ. ಒಂದು ಅಂದ್ರದಲ್ಲಿ ಏನಿದೆ, ಸುಷುಪ್ತಿಯಲ್ಲಿ ಏನಿದೆ, ಸುಷುಪ್ತಿನೇ ಸೂಕ್ಷ್ಮವಾಗಿ ನೋಡಿದ್ರೆ ಲಯ, ಇಂದ್ರಿಯ ಲಯ ಆಗಿ ಹೃದಯದಲ್ಲಿ ವ್ಯವದಿಷ್ಟವಾಗಿ ಇರುವಾಗ ಆ ಶರೀರದಲ್ಲೂ ಕೂಡ ಒಂದು ಅಭಿಮಾನ ಇಲ್ಲಾದರೂ ಕೂಡ ಅದೊಂದು ಸ್ಥೂಲ ಶರೀರವಾಗಿರೋದ್ರಿಂದ ಅದು ಮಾಯಿಕವಾಗಿ ಮಾಯಾ ಅನ್ನೋದು ಕೂಟಸ್ಥ ರೂಪದಲ್ಲಿ ಇರೋದೇ ವಿಷ್ಣು ಅಂತ. ಯಾ ತದಭಿಮಾನಂ ಕಾರ್ಯದಿ ಸಾ ವಿದ್ಯಾ. ಈ ಅಭಿಮಾನ ಇದೆಯಲ್ಲ, ನಾನು ಎದ್ದಿದೆ, ನಾನು ಕನವು ನೋಡ್ತಾ ಇರೋದು, ನಾನು ನಿದ್ರಾ ಮಾಡಿದೆ ಅಂತ ಅಭಿಮಾನನೇ ಅವಿದ್ಯೆ. ಸೊ ಅಭಿಮಾನೋ ಯಾ ನಿವರ್ತದೆ ಸಾ ವಿದ್ಯಾ. ಇದೆಲ್ಲ ಅಭಿಮಾನ, ಇದೆಲ್ಲ ಅಭಿಮಾನ ಪಡೋದಕ್ಕೆ ಏನು ವಿಷಯ ಇಲ್ಲ. ನಿವೃತ್ತಿ ಬಂದಿದೆ ಅಂದ್ರೆ ಅದು ವಿದ್ಯಾ ಅಂತದ್ದು. ವಿದ್ಯದಿಂದ ಎಲ್ಲಾ ಬಂಧನು ನಿವೃತ್ತಿ ಆಗುತ್ತೆ. ಬಂಧ ನಿವೃತ್ತನಾಗಿರವನೇ ಮುಕ್ತನು. ಮನ ಆದಿ ಚತುರ್ದಶಕ ಕರಣೈಹಿ ಪುಷ್ಕಳೈಹಿ. ಮನ ಆಗಿರೋದು 14 ಕರಣ. ಇಂದ್ರಿಯಾನೇ ಕರಣ ಅಂದ್ರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಅಂತದ್ದು ಅರ್ಥ ಆಯ್ತು. ಪುಷ್ಕಳೇರ್ ಆದಿತ್ಯಾದಿ ಅನುಗೃಹೀತೈಹಿ. ಇದು ಪಂಚಭೂತದಿಂದ ಅನುಗೃಹೀತವಾಗಿರೋದು ಅಂದ್ರೆ ಅದೊಂದು ತನ್ಮಾತ್ರಗಳು. ತನ್ಮಾತ್ರ ಅಂದ್ರೆ ಇಂದ್ರಿಯ ಯಾವುದನ್ನ ತಿಳ್ಕೊತಾ ಇರೋದು, ಭೌತಿಕವಾಗಿರೋದನ್ನ ತಿಳ್ಕೊತಾ ಇರೋದು. ಮನ ಆದಿ ಚತುರ್ದಶ ಕರಣೈಹಿ ಪುಷ್ಕಳೈಹಿ ಆದಿತ್ಯಾದಿ ಅನುಗೃಹೀತೈಹಿ. ಆದಿತ್ಯಾದಿ ಅನುಗ್ರಹ ಅಂದ್ರೆ ರೂಪಾನುಗ್ರಹವ, ಚಕ್ಷುರ ಅನುಗ್ರಹವಾಗಿರೋದು ರೂಪ. ಶಬ್ದಾನುಗ್ರಹವಾಗಿ, ಕಿವಿಯಲ್ಲಿ ಅನುಗ್ರಹವಾಗಿರೋದು ಶಬ್ದ, ಸ್ಪರ್ಶ. ಗೃಹೀಯತೆ ಶಬ್ದಾದೀನ್ ವಿಷಯಾನ್ ಸ್ಥೂಲಾನ್ ಯದೋ ಉಪಲಭ್ಯತೆ. ಸ್ಥೂಲ ವಿಷಯನ ಯಾವಾಗ ಉಪಲಬ್ಧ ಆಗ್ತಾ ಇದೆಯೋ
ತದಾತ್ಮನೋ ಜಾಗರಣಂ, ಆ ಕಾಲದಲ್ಲಿ ಆತ್ಮ ಜಾಗೃತ ಅವಸ್ಥೆಯಲ್ಲಿ. ಅವು ಎದ್ದೇಳುವಾಗ, ನಿದ್ರೆ ಬಿಟ್ಟು ಎದ್ದೇಳುವಾಗ ಜಾಗೃತ ಅವಸ್ಥೆ. ವಸ್ತುತವಾಗಿ ಜಾಗೃತ ಅವಸ್ಥೆ ಅಂದದ್ದು ಈ ಇಂದ್ರಿಯಾನೋ ವಾಸ್ತವವಾಗಿ ಯಾವಾಗಲೂ ಇರಲ್ಲ, ಅದು ಯಾವಾಗಲೂ ಇರತಕ್ಕಂಥದ್ದು ಪರಮಾತ್ಮನೇ ಅಂತ. ಇಂದ್ರಿಯ ಕಾರಣದಲ್ಲೂ ಅಭಿಮಾನ ಬಿಟ್ಟಿರೋದು ಒಂದು ಪೊಸಿಷನ್, ಅದು ಯೋಗಿಗಳಿಗೂ ಸಿದ್ಧವಾಗಿರೋದು. ಅವರದ್ದು ಸ್ಥಿತಿನೇ ಹೇಗೆ ನಿರಿಂಧನ ಇವಾನಲ, ಇಂಧನ ಅಂತದ್ದು ಒಟ್ಟೋಗ್ಮೇಲೆ ಅದು ಹೇಗೆ ಅದು ಉಪಯೋಗಕ್ಕಾಗುತ್ತೆ. ಹಚ್ಚ ಇರೋದು ಬೆಂಕಿ ಅಂದರೆ ಬೆಂಕಿ ಒಟ್ಟೋಯ್ತು ಅಂದರೆ ಆಮೇಲೆ ಅದರಲ್ಲಿ ಅದು ಇಂಧನ ಇರೋ ತನಕ ಬೆಂಕಿ ಹಚ್ಚ ಇರುತ್ತೆ. ಬೆಂಕಿ ಹೋಯ್ತು ಹಚ್ಚೋಕೆ ಏನು ಇಲ್ಲ ಅಂದರೆ ಅದು ಒಟ್ಟೋಗ್ತಾ ಇಲ್ವಾ? ಅದೇ ಥರ ಇರೋದು. ಮನಾದಿ ಚತುರ್ದಶಕರಣೈ ಪುಷ್ಕಳೇರ್ ಆದಿತ್ಯಾದಿ ಅನುಗೃಹೀದೆ, ಆದಿತ್ಯಾದಿ ಅನುಗೃಹೀದೆ ಶಬ್ದಾದೀನ್ ವಿಷಯಾನ್ ಸ್ಥೂಲಾನ್ ಯದೋಪಲಭ್ಯತೆ, ಸ್ಥೂಲವಾಗಿರೋದು ಯಾವಾಗ ಉಪಲಬ್ಧ ಆಗ್ತಾ ಇದೆಯೋ ತದಾತ್ಮನೋ ಜಾಗರಣ, ಆತ್ಮಜಾಗರಣ ಅಂತ ಹೇಳ್ತಾರೆ. ತದ್ವಾಸನಾ ಸಹಿತೈ ಚತುರ್ದಶಕರಣೈ, ಅದು ವಾಸನೆ ಆಗಿರೋದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ. ಈ ಜ್ಞಾನೇಂದ್ರಿಯಕ್ಕೆ ವಿಷಯವಾಗಿರೋದು ಏನೋ ಅಂದ ಅರ್ಥ. ಅದು 14 ಅಂತ ಹೇಳಿದೆ. ತದ್ವಾಸನಾ ಸಹಿತೆ ಚತುರ್ದಶಕರಣೈ, ಈ ಇಂದ್ರಿಯಾನು ಯಾವುದಲ್ಲಿ ವಾಸನ? ಅದು ಕಣ್ಣು ರೂಪದಲ್ಲಿ, ಕಾದು ಶಬ್ದದಲ್ಲಿ, ಹೋಗು ಸ್ಪರ್ಶದಲ್ಲಿ. 15 ಬರಬೇಕು, ಯಾವುದೋ ಒಂದಕ್ಕೆ ಲೋಭ ಕೊಟ್ಟಿದೆ ಅಂತ ಅರ್ಥ. ಅದು ಒಂದಲ್ಲಿ ಅದು ಸೇರಿದಾಗ ತಿಳ್ಕೊಂಡಿದೆ. ಶಬ್ದಾದ್ಯಭಾವೇ ವಿ ವಾಸನಾಮಯ ಶಬ್ದಾದೀನ್ ದೋಷ ಶಬ್ದಾದ್ಯ ಅಭಾವೇ ಅಭಿ, ಶಬ್ದಾದು ಯಾವುದೋ ಒಂದು ಇಲ್ಲ ಆದರೂ ಕೂಡ ವಾಸನಾಮಯ ಶಬ್ದಾದಿ ದೋಷೋಪಲಭ್ಯತೆ. ವಾಸನೆಯ ಶಬ್ದ ದೋಷ ಅಂತದ್ದು ಉಪಲಬ್ಧಿಯಾಗೇ ಇದೆ. ವಾಸನಾನೇ ಇಂದ ಉಪಲಬ್ಧಿಗೆ ಕಾರಣ. ಯಾವುದೊಂದು ಉಪಲಬ್ಧಿ? ಮಾಯಿಗೋಪಲಬ್ಧಿಗೆ, ಪ್ರತ್ಯುಷೋಪಲಬ್ಧಿಗೆ ಕಾರಣ. ವ್ಯವಹಾರೋಪಲಬ್ಧಿಗೆ ಅಮಾಯಿಕವಾಗಿರೋದು ಗುರು ಪರಮಾತ್ಮ ಆಚಾರ್ಯಗಳು ಉಪದೇಶ ಮಾಡಿರೋದೇ ಕಾರಣ. ಉಪಲಭ್ಯತೆ ತದಾತ್ಮನಃ ಸ್ವಪ್ನಂ, ಆತ್ಮ ಸ್ವಪ್ನ ಅಂದ್ರೆ ಇದು ಹೇಳ್ತಾ ಇದ್ದಾರೆ. ತದ್ವಾಸನಾ ಸಹಿತೆ ಚತುರ್ದಶ ಕರಣೈ, ಈ 14 ಕರ್ಣದಿಂದ ಅಂದ್ರೆ ಇಂದ್ರಿಯಾನುಭವದಿಂದ ಅಂತ. ಸ್ವಪ್ನ ಮಾಡುವಾಗ ಇಂದ್ರಿಯ ಎಲ್ಲಾನು ಇರೋ ತರ ಇದೆ, ಅದೇನೋ ಜಾಗೃತದಲ್ಲಿ ಇರೋ ತರ ಇಲ್ಲ, ಆದ್ರೂ ಒಂದು ಬುದ್ಧಿಯಲ್ಲಿ ಅದು ಇರೋ ತರ ನೋಡ್ತಾ ಇದೆಯಲ್ಲ. ಶಬ್ದಾದ್ಯಭಾವೇವಿ, ಶಬ್ದ ಇಲ್ಲ, ಕಣ್ಣಲ್ಲಿ ನಾವು ಪ್ರತ್ಯಕ್ಷವಾಗಿ ರೂಪ ನೋಡ್ತಾ ಇಲ್ಲ, ಪ್ರತ್ಯಕ್ಷವಾಗಿ ನೋಡ್ತಾ ಇರೋ ತರ ಇಲ್ಲ ನಿದ್ರದಲ್ಲಿ. ಆದ್ರೂ ಕೂಡ ಅಭಾವೇವಿ ವಾಸನಾಮಯ ಶಬ್ದಾದೀನ್ ಯದೋ ಉಪಲಭ್ಯತೆ ಅಂತ. ವಾಸನಾ ಅಂದ ಒಳಗಡೆ ಇರೋದ್ರಿಂದ ಉಪಲಬ್ಧಿ, ಆ ಶಬ್ದ ಕೇಳ್ತಾ ಇದೆ, ರೂಪ ನೋಡ್ತಾ ಇದೆ, ವಾಸನ ಇದೆ, ಟೇಸ್ಟ್ ಇದೆ ಅಂತ ನೋಡ್ತಾ ಇದೆಯಲ್ಲ. ತದಾತ್ಮನಃ ಸ್ವಪ್ನಂ, ಅದು ಆತ್ಮೀಯವಾಗಿರೋದು ಸ್ವಪ್ನ ಅಂತ. ನಾವು ಜೀವಾತ್ಮ, ನಮ್ಮಲ್ಲಿ ಜೀವಾತ್ಮ ಇರೋದು, ಅಂದ್ರೆ ಜೀವಾತ್ಮ ಆತ್ಮೀಯವಾಗಿ ಏನಿದೆ ಉಪಲಬ್ಧಿ ಇಲ್ಲ ಆದ್ರೂ ಕೂಡ ಉಪಲಬ್ಧಿ ಇರೋ ತರ ನಮ್ಗೆ ಅನಿಸ್ತಾ ಇದೆಯಲ್ಲ, ಅದನ್ನ ಸ್ವಪ್ನ ಅಂತ ಹೇಳಿದೆ. ಚತುರ್ದಶ ಕರಣೋವ ರಮಾದ್ ವಿಶೇಷ ವಿಜ್ಞಾನಾಭಾವ ಯಥಾ. ಈ 14 ಕರ್ಣನು ಇಂದ್ರಿಯ ವೇದ್ಯವಾಗಿರೋದು ಇದೆಲ್ಲಾನು ಸ್ವಪ್ನದಲ್ಲಿ ಇರೋದು. ಚತುರ್ದಶ ಕರ್ಣೋವರ ಉಪರಮಾದ್, ಉಪರಮಃ ಅಂದ್ರೆ ಅದು ಒಟ್ಟೋಗ್ಭಾಗ. ಉಪರಮಾದ್ ವಿಶೇಷ ವಿಜ್ಞಾನಾಭಾವಾತ್ ಯಥಾ ಶಬ್ದಾದೀನ್ ನೋಪಲಭ್ಯತೆ ತದಾತ್ಮನಃ ಸುಷುಪ್ತಂ, ಆ ಕಾಲ ನಿದ್ರೆ ಮಾಡ್ತಾ ಇದೆ ಅಂತ ಹೇಳಿದೆ. ಚತುರ್ದಶ ಗೃಹೀತ ಮನ ಗೃಹಂಜುಷು ಗೃಹನ್ ಸ್ತೋತ್ರ ಅಂತ ಹೇಳ್ತಾ ಇರೋದು ಅಂತ ಪುರಿದತಿ ಪ್ರವೇಶ. ಆಮೇಲೆ ನಾಡಿಷು ಸೇದೆ ಯೋಂದ ಹೃದಯ ಸೇದೆ, ಪುರಿದತಿ ಸೇದೆ, ನಾಡಿಷು ಸೇದೆ,
ಇದೊಂದು ಹೃದಯಶ್ಚೇದೆ ಅಂತ ಉಪನಿಷತ್ ವಿಚಾರದಲ್ಲಿ ಹೃದಯಶ್ಚೇದೆ ಅಂತದ್ದು ತಿಳ್ಕೊಂಡು ಅದು ಸಿದ್ಧಾಂತ ಮಾಡಿದೆ ಅಧಿಕರಣ ವಿಚಾರದಲ್ಲಿ. ಚತುರ್ದಶಕರಣೋ ವರಮಾದ್ ವಿಶೇಷ ವಿಜ್ಞಾನಾಭಾವ ಯಥಾ ವಿಶೇಷ ವಿಜ್ಞಾನ ಏನೂ ಇಲ್ಲ, ಸ್ವಪ್ನದಲ್ಲಿರೋ ಥರ ಕೂಡ ಇಲ್ಲ. ಈಗ ಶಬ್ದ ಆದಿಯನ್ನೋಪಲಭ್ಯತೆ, ಶಬ್ದ ಅಂಥದ್ದು ಉಪಲಬ್ಧಿ ಥರ ಇತ್ತು ಸ್ವಪ್ನದಲ್ಲಿ, ಈಗ ಅದೂ ಇಲ್ಲ, ಉಪಲಬ್ಧಿ ಥರನೂ ಇಲ್ಲ. ತದಾ ಆತ್ಮನ ಸುಷುಪ್ತಂ, ಆ ಕಾಲಲ್ಲಿ ಜೀವಾತ್ಮ ನಿದ್ರೆ ಮಾಡ್ತಾ ಇದೆ, ಸುಷುಪ್ತಂ ನಿದ್ರೆ. ಅವಸ್ಥಾತ್ರಯ ಭಾವಾಭಾವ ಸಾಕ್ಷಿ, ಆ ಸುಷುಪ್ತಿಯಿಂದ ಕಾಲದಲ್ಲಿ ಭಾವಕ್ಕೂ ಅದು ಸಾಕ್ಷಿ, ಈಗ ಅಭಾವ ಆಗಿರೋ ಸ್ವಪ್ನಕ್ಕೂ ಅದು ಸಾಕ್ಷಿ, ಸುಷುಪ್ತಿ ಅವಸ್ಥೆಗೂ ಅದು ಸಾಕ್ಷಿಯಾಗಿದೆ. ಸುಷುಪ್ತಿಯಲ್ಲೂ ಅದು ಇದೆ, ಸ್ವಪ್ನದಲ್ಲೂ ಅದಿದೆ, ಜಾಗ್ರದ ಅಂತ ಹೇಳ್ತಾ ಇದೆಯಲ್ಲ ಆ ಟೈಮಲ್ಲೂ ಅದು ಇದೆ. ಅದು ಎಲ್ಲ ಕಾಲದಲ್ಲೂ ಒಂದೇ ಥರ ಇರೋದು. ಅದು ಅದು ಇದು ಕರೆಕ್ಟು ಇದು ಕರೆಕ್ಟು ಅಂದ್ರೆ ಅದಕ್ಕೆ ಗೊತ್ತು. ಇದು ಒಂದೊಂದು ಪೊಸಿಷನಲ್ಲಿ, ಜಾಗ್ರವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ, ತುರಿಯ ಅವಸ್ಥೆಯಲ್ಲಿ ಸಾಕ್ಷಿಯಾಗೇ ಇದೆ. ಅದು ಚೈತನ್ಯ, ನಿತ್ಯ ಚೈತನ್ಯವಾಗಿ ತ್ರಿಕಾಲಾಬಾಧ್ಯವಾಗೇ ಇದೆ. ಅವಸ್ಥಾತ್ರಯ ಅಭಾವ ಭಾವ ಸಾಕ್ಷಿ, ತ್ರಯಾವಸ್ಥದಲ್ಲಿ ಜಾಗೃತ ಸುಷುಪ್ತಿಯಲ್ಲೂ ಅಭಾವ ಭಾವ ಸಾಕ್ಷಿ, ಅಭಾವದಲ್ಲೂ ಭಾವದಲ್ಲೂ ಅದು ಸಾಕ್ಷಿಯಾಗೇ ಇದೆ. ಅಭಾವವಾಗಿರೋದು ಯಾವಾಗ? ನಿದ್ರೆಯಲ್ಲಿ. ಸ್ವಪ್ನದಲ್ಲಿ ಹೇಗಿದೆ? ಭಾವವಾಗಿದೆ. ಅಭಾವಾನು ಭಾವಾನು ಸ್ವಪ್ನದಲ್ಲಿ ಇದೆ. ಹೇಗೆ ಅಂದರೆ ಅದು ಕಣ್ಣಲ್ಲಿ ಕಾಣ್ತಾ ಇರೋ ಥರ ನೋಡ್ತಾ ಇದೆ ಎಲ್ಲ. ಭಾವವಾಗಿ ಸ್ಪಷ್ಟ ಯಾವಾಗ ಇದೆ? ಜಾಗೃತ ಅವಸ್ಥೆಯಲ್ಲಿ. ಭಾವಾಭಾವ ಇದು ಎರಡು, ಮೂರಕ್ಕೂ ಸಾಕ್ಷಿಯಾಗಿ ಇಲ್ಲ ಎರಡಕ್ಕೂ ಸಾಕ್ಷಿಯಾಗಿ. ಅವಸ್ಥಾತ್ರಯ ಭಾವಾಭಾವ ಸಾಕ್ಷಿ ಸ್ವಯಂ ಭಾವರಹಿತ, ಭಾವ ಅಂತದೇ ಇಲ್ಲ, ಭಾವ ಶೂನ್ಯವಾಗಿರೋದು. ಭಾವ ಅಂತ ಬಂದ್ರೆ ಅಹಂಕಾರ. ನೈರಂದರ್ಯಂ ಚೈತನ್ಯಂ ಯದಾ, ಯಾವುದೋ ಟೈಮಲ್ಲಿ ನಿರಂತರ ಚೈತನ್ಯ ಇದೆಯೋ ಆ ಕಾಲಲ್ಲೇ ತದಾ ತುರೀಯಂ ಚೈತನ್ಯಮಿತ್ಯುಚ್ಯತೆ, ಅದಕ್ಕೆ ತುರಿಯ ಚೈತನ್ಯ ಅಂತ ಹೇಳ್ತಾರೆ. ತುರಿಯ ಚೈತನ್ಯ ಅಂತದ್ದು ಒಂದು ನಿದ್ರೆಯಿಂದ ಮೇಲೆ ಅರ್ಧ ಸಂಪ್ರತಿಪತ್ತಿಯಿಂದ ಹೇಳ್ತಾ ಇದೆಯಲ್ಲ, ಆಪರೇಷನ್ ಎಲ್ಲ ಮಾಡುವಾಗ ಅನಸ್ತೇಷ ಕೊಡ್ತಾ ಇದೆಯಲ್ಲ, ಅದು ಅರ್ಧ ಸಂಪ್ರತಿಪತ್ತಿ. ಪ್ರತಿಬಂಧ ಆಗಿದೆ, ಅರ್ಧ ಗೊತ್ತಾಗಿಲ್ಲ, ಯಾವುದೋ ಒಂದು ಸ್ಥಿತಿ ಅಂತ ಏನೂ ಅರ್ಥ ಆಗ್ತಾ ಇಲ್ಲ, ಎಲ್ಲ ಅರ್ಥ ಆಗ್ತಾ ಇರೋ ಸ್ಥಿತಿ ಮೋಕ್ಷ ಅಂತ. ಅವಸ್ಥಾತ್ರಯ ಭಾವಾಭಾವ ಸಾಕ್ಷಿ ಸ್ವಯಂ ಭಾವರಹಿತಂ, ಸ್ವಯಂ ಆಗಿರೋದು, ಭಾವ ಇಲ್ಲದದು. ನೈರಂದರ್ಯ ಚೈತನ್ಯಂ ಯದಾ, ನಿರಂತರವಾಗಿ ಚೈತನ್ಯ ಹೇಗಿದೆಯೋ ತದಾ ತುರೀಯಂ ಚೈತನ್ಯಮಿತ್ಯುಚ್ಯತೆ, ಅದನ್ನ ನಾಲ್ಕನೇದು ಚೈತನ್ಯ ಅಂತ ಹೇಳ್ತಾ ಇರೋದು, ತುರಿಯ ಅವಸ್ಥಾ ಅಂತ ಹೇಳ್ತಾ ಇರೋದು. ತುರಿಯ ಅವಸ್ಥಾ ಅಂತದ್ದು ಜ್ಞಾನವೇದ್ಯವಾಗಿರೋದು. ತೃತೀಯ ಅವಸ್ಥಾಗ ಮೇಲೆ ತೃತೀಯ ಅವಸ್ಥಾತ್ರಯಾನು ಗೌಣವಾಗಿ ಹೇಳಿರೋದನ್ನ ತಿಳ್ಕೊಂಡು ಅದನ್ನ ಚತುರ್ಥವಾಗಿ ನಾವು ಅದ್ರ ಮೇಲೆ ಥಿಂಕಿಂಗ್ ಮಾಡಕ್ಕೆ ಬಿಟ್ಟಿರೋದು. ಅನ್ನಕಾರ್ಯಾಣಂ ಕೋಶಾನಾಂ ಸಮೂಹೋ ಅನ್ನಮಯ, ಅನ್ನ ಕಾರ್ಯವಾಗಿರೋದು ಶರೀರ, ಕೋಶ ಇವ ಕೋಶ, ಅಂಶೋ ನಾನಾವೇಶೇದವಾದಿತ ಮರ್ಯಾದೆಗೆ ಅಂತದಲ್ಲಿ ಅಂಶ ಅಂತ ತರ ಅಂಶ. ಭಗವದ್ಗೀತ ಭಾಷ್ಯ ಆರಂಭದಲ್ಲಿ ಭಗವಾನು ಯಾವಾಗಲೂ ಇರೋವನು ಇರೋ ಶರೀರ ಇಡ್ತಾ ಇರೋ ಥರ, ನಡೀತಾ ಇರೋ ಥರ ಅಂತ ಹೇಳಿದೆ ಮಂಗಳವಾರ ಶ್ಲೋಕದಲ್ಲಿ. ಅವರು ಅನ್ನ ಕಾರ್ಯಾಣ ಕೋಶಾನಾಂ ಸಮೂಹೋ ಅನ್ನಮಯ, ಅನ್ನ ಕಾರ್ಯ ಅಂದು ಒಂದು ಸೇರ್ಕೆಯನ್ನ ಅನ್ನಮಯ ಕೋಶ ಅಂತ ಹೇಳ್ತಾ ಇರೋದು. ಪ್ರಾಣಾದೀನ್ ಚತುರ್ದಶ ವಾಯುಭೇದಾನ್ ಅನ್ನಮಯ ಕೋಶ, ಪ್ರಾಣಾದಿ ಚತುರ್ದಶ ವಾಯುಭೇದಾದ್, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಅದು ಪ್ರಾಣ ಚತುರ್ದಶ ವಾಯುಭೇದಾದ್, ಚತುರ್ದಶ ಭೇದೇನ, ಭೇದ ವಾಯುಭೇದದಿಂದ ಅನ್ನಮಯ ಕೋಶ ಯದಾ ವರ್ತದೆ, ಹೇಗೆ ಅನ್ನಮಯ ಕೋಶ ಇದೆಯೋ
ಅದೇ ಥರ ಪ್ರಾಣಮಯ ಕೋಶ ಅಂತದ್ದು ಇದೆ. ಅನ್ನಮಯ ಕೋಶ ಅಂತದ್ದು ಅನ್ನ ಕಾರ್ಯಾಣಂ ಕೋಶಾನಾಂ ಸಮೂಹೋ, ಅನ್ನ ಕಾರ್ಯ ಮಾರ್ಗದ ಕೋಶ ಸೇರ್ಕೊಂಡಿರೋದು ಕೋಶ ಅನ್ನಮಯ ಕೋಶ ಅಂತ ಹೇಳಿದ್ರು. ಅದು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇರೋದು ಅನ್ನಮಯ ಕೋಶ ಶರೀರ ಅಂತ. ಅದೇ ಥರ ಚತುರ್ದಶ ಇಂದ್ರಿಯದಿಂದ, ಚತುರ್ದಶ ಕಲೆಯಿಂದ, ಷೋಡಶ ಕಲಾ ಅಂತ ಒಂದು ಪಕ್ಷ, ಚತುರ್ದಶ ಕಲಾ ಅಂತ ಇನ್ನೊಂದು ಪಕ್ಷ. ಅದರಲ್ಲಿ ಎರಡು ಲೋಭ ಅಂತ ಅರ್ಥ. ಚತುರ್ದಶ ಕಲಾ ಅಂದರೆ ಇನ್ನೂ ಸ್ಪಷ್ಟ, ಷೋಡಶ ಕಲಾ ಅಂತ ಇನ್ನೂ ಸ್ಪಷ್ಟ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಈ ಜ್ಞಾನೇಂದ್ರಿಯಕ್ಕೆ ಅರ್ಥ ಆಗಿರೋದು ಆ ಬೌಧಾರ್ಥ 5, ಮನಸ್ಸು ಸೇರ್ಕೊಂಡು ಚತುರ್ದಶ. ಸಮೂಹೋ ಅನ್ನಮಯ ಕೋಶ ಇತ್ಯುಚ್ಯತೆ. ಪ್ರಾಣಾದಿ ಚತುರ್ದಶ ವಾಯುಭೇದಾದ. ಪ್ರಾಣಾದಿ 14 ಭೇದವಾಗಿ ಅನ್ನಮಯ ಕೋಶ ಯದಾ ವರ್ತಂದೆ ತದಾ ಪ್ರಾಣಮಯ ಕೋಶ. ಹೇಗೆ ಅನ್ನಮಯ ಕೋಶ ಅಂತಂದ್ರೆ ಶರೀರ ಇದೆಯೋ ಅದೇ ಥರ ಏನೋ ಪ್ರಾಣಮಯ